ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಪ್ಲಾನ್ ಮಾಡಿರೋದು ಮತ್ತೆ ಎಲ್ಲಿಗೆ ನಮ್ಮ ಪಯಣ? ಲೆಟ್ಸ್ ಗೋ ಫಾರ್ ಅ ರೈಡ್ ಮ್ಯಾನ್. ಊಟಿಗೆ ಹೋಗಿ ಬರೋಣ. ನಾವು ಹೊರಟಿದ್ದು ನೈಸ್ ರೋಡು, ಕನಕಪುರ ಎಕ್ಸಿಟ್ ತಗೊಂಡು ಮಳವಳ್ಳಿ, ಕೊಳ್ಳೇಗಾಲ, ಚಾಮರಾಜನಗರ ರೂಟು, ನೆಕ್ಸ್ಟ್ ಬಂಡೀಪುರ, ಮಸೀನಗುಡಿ, ಅಲ್ಲಿಂದ ಊಟಿಗೆ. ಆಮೇಲೆ ನೋಡಿ ಎಲ್ಲ ಪ್ಲೇಸಸ್ನ ಯೂ ಟರ್ನ್ ಮಾಡ್ಕೊಂಡು ನಾಳೆ ಬರ್ಬೇಕು ಡ್ಯೂಟಿಗೆ. ಲೆಟ್ಸ್ ಗೋ. ಈ ಸಲ ಏನು ಅರ್ಲಿ ಮಾರ್ನಿಂಗ್ ಎಲ್ಲ ಬಿಟ್ಟಿದ್ದಿಲ್ಲ, ತುಂಬ ಚಳಿ ಇತ್ತು, ಎದ್ದೇಳೋಕ್ಕಾಗಿಲ್ಲ ಅಂತ ಆರಾಮಾಗಿ ಎದ್ದು ರೆಡಿಯಾಗಿ ಹೊರಟಿದ್ದು. ಆಲ್ಮೋಸ್ಟ್ ಒಂದು 9:30 ಅಷ್ಟೊತ್ತಿಗೆ ಅಲ್ಲಿದ್ವಿ. ಬೈಕಿಗೇನು ಇಲ್ಲೆಲ್ಲ ಎಂಟ್ರಿ ಟಿಕೆಟ್ ಎಲ್ಲ ಇಲ್ಲ. ಸೊ ಇವಾಗ ರೀಚ್ ಆಗಿದ್ದೀವಿ ಬಂಡೀಪುರ. ರೂಟ್ ಮಾತ್ರ ಸೈಕಿದೆ. ಹೋಗ್ತಿದ್ದಂಗೆ ಸ್ಟಾರ್ಟಿಂಗೇ ಜಿಂಕೆಗಳೆಲ್ಲ ಕಾಣಿಸುತ್ತೆ. ಆಮೇಲೆ ಮತ್ತೆ ತುಂಬ ಪ್ರಾಣಿ ಇದೆ. ನಾವು ಅರ್ಲಿ ಮಾರ್ನಿಂಗ್ ಏನಾದರೂ ಬಂದಿದ್ದರೆ ಮೇ ಬಿ ಆನೆ ಎಲ್ಲ ತುಂಬ ರೋಡಲ್ಲೇ ಸಿಕ್ತಿತ್ತಂತ ಅನಿಸುತ್ತೆ. ನಮಗೆ ಸಿಕ್ತು ಎಲ್ಲನೂ, ಆದರೆ ತುಂಬ ಹತ್ತಿರದಲ್ಲೇ ಇದ್ದಿಲ್ಲ, ಸ್ವಲ್ಪ ದೂರದಿಂದ ನೋಡಿದ್ವಿ. ಆಯ್ತು ಇರ್ರಪ್ಪ, ಹೊಡಿಬೇಡ್ರಿ, ತೋರಿಸ್ತೀನಿ. ಇದೆಲ್ಲ ನನಗೆ ಎಂಟ್ರಿ ಆಗ್ತಿದ್ದಂಗೆ ಸಿಕ್ಕಿತ್ತು. ಇನ್ನು ಮುಂದೆ ತುಂಬ ಇದೆ, ವಿಡಿಯೋ ನೋಡಿ. ಇಲ್ಲೆಲ್ಲ ನಮ್ಮ ಗಜರಾಜ ಇದ್ದಾನೆ. ಹಲೋ ಬಾಸು. ರೂಟ್ ಮಾತ್ರ ಸಖತ್ತಾಗಿತ್ತು. ಮಳೆಗಾಲ ಅಲ್ವಲ್ಲ, ಸೊ ಗ್ರೀನರಿ ಅಷ್ಟೊಂದೇನಿಲ್ಲ, ಹೆವಿ ಗ್ರೀನರಿ ಇಲ್ಲ. ಬಟ್ ಏನೇನು ಸಿಗುತ್ತೆ ಅಂದರೆ ಜಿಂಕೆ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿ ಸಿಗುತ್ತೆ. ಹುಲಿ ಎಲ್ಲ ಎಷ್ಟೊತ್ತಲ್ಲಿ ಬರಲ್ಲ, ಯಾಕೆಂದರೆ ಗಾಡಿ ಹೊಡಿತಾ ಇರೋದು ದೊಡ್ಡ ಹುಲಿನೇ ಅಲ್ವಾ, ಅದಕ್ಕೆ ಕಂಡಿಲ್ಲ ನಮಗೆ. ಬಂದಾಗಿಂದ ಅದೆಷ್ಟು ಜಿಂಕೆ ನೋಡಿದ್ದೀನಿ ಅಂದರೆ ಬಂಡೀಪುರ ಅಂತ ಇಡಬಹುದು, ಜಿಂಕೆಪುರ ಅಂತ ಇಡ್ಬೋದು ಅಷ್ಟೇ, ಹಂಗಿದಾವೆ ಜಿಂಕೆ. ಇಲ್ಲಿಂದ ಮಧುಮಲೈ ಟೈಗರ್ ರಿಸರ್ವ್ ಸ್ಟಾರ್ಟ್. ಬಂಡೀಪುರ ಮುಗೀತು, ತಮಿಳ್ನಾಡು ಬಾರ್ಡ್ರು ಸ್ಟಾರ್ಟ್ ಆಗುತ್ತೆ. ಇಲ್ಲೂ ಎಲ್ಲ ಗಾಡಿ ಸ್ವಲ್ಪ ಚೆಕ್ ಮಾಡ್ತಾರೆ, ಬೈಕ್ ಆದರೆ ಬಿಡ್ತಾರೆ. ತುಂಬ ಎಕ್ಸ್ಪೆಕ್ಟೇಷನ್ ಇತ್ತಪ್ಪೋ, ಎಲ್ಲ ಹೆವಿ ಪ್ರಾಣಿಗಳು ಸಿಗುತ್ತೆ ಅಂತ. ಆನೆ ಎಲ್ಲ ಮೈ ಮೇಲೆ ಬರುತ್ತೆ ಅಂದ್ಕೊಂಡಿದ್ದೆ. ಇಲ್ಲಿ ನೋಡಿದ್ರೆ ಏನೂ ಇಲ್ಲ, ಬರೀ ಜಿಂಕೆ ಮರಿನಾ ಅಂತ ಹಾಡು ಹೇಳ್ಕೊಂಡು ಹೋಗ್ಬೇಕಷ್ಟೆ, ಇನ್ನೇನು ಇಲ್ಲ ಅಷ್ಟೊಂದು. ಏನ್ ಮಾಮ ಚೆನ್ನಾಗಿದ್ಯಾ? ಒಂದು 4-5 ಆನೆ ನೋಡಿದ್ವಿ. ಇಲ್ಲೊಂದು ಆನೆ ನೋಡಿದ್ವಿ, ಕ್ರೇಜಿ ಇತ್ತು, ಕಳ್ಳನ ಥರ ಮರದಿಂದ ಬಚಿಕೊಂಡು ಆಟ ಆಡ್ತಾವನೆ. ನೋಡ್ರಿ ಅಲ್ಲಿ ಅವನ್ನ. ಓಕೆ, ಎಲ್ಲ ನೋಡಿದ್ವಿ. ಇವಾಗ ಈ ಕಡೆ ಲೆಫ್ಟಲ್ಲಿ ಹೋದರೆ ಊಟಿ, ಸ್ಟ್ರೈಟ್ ಅದು ಆ ಕಡೆಯಿಂದ ವಾಪಸ್ ಬರ್ತಾ ಸಿಗುತ್ತೆ ರೂಟು. ಇವಾಗ ಈ ಕಡೆ ಲೆಫ್ಟಿಂದ ಹೋಗಬೇಕು. ಇಲ್ಲಿಂದ ಊಟಿ ಒಂದು 35 ಕಿಲೋಮೀಟರ್ಸ್ ಅಷ್ಟೇ. ನೋಡ್ರಪ್ಪ, ಏನಪ್ಪ ಹೇಳ್ತೀರಾ ಇದಕ್ಕೆ? ಜಿಂಕೆಪುರಕ್ಕೆ ಬಂದಿದ್ದೀವಿ, ನಾಟ್ ಬಂಡೀಪುರ. ಏನಾದರೂ ಹೇಳಿ, ರೋಡ್ ಮಾತ್ರ ನೆಕ್ಸ್ಟ್ ಲೆವೆಲ್ ಸೈಕಿದೆ, ಸಖತ್ ಎಂಜಾಯ್ ಮಾಡ್ಬೋದು. ವ್ಯೂ, ನೇಚರ್ ಎಲ್ಲನೂ ಅಲ್ಟಿಮೇಟ್ ಅಂತ ಹೇಳ್ಬೋದಪ್ಪ ರೋಡ್ ಮಾತ್ರ. ಬೆಳಗ್ಗೆ ತಿಕ್ಕ ತೊಳಿಯಲ್ಲ, ಮಕ್ಕ ತೊಳಿಯಲ್ಲ, 2 ಮೆಗಾ ಪಿಕ್ಸೆಲ್ ಕ್ಯಾಮ್ರಾ ಇಟ್ಕೊಂಡು ಕಂಟೆಂಟ್ ಮಾಡ್ತಾರೆ. ಕಂಟೆಂಟ್ ಮಾಡಿದ್ರೆ ಸರಿ, ಓಕೆ ಮಾಡ್ಕೊಳ್ಳಿ, ಏನು ಬೇಜಾರಿಲ್ಲ. ಗೈಸ್, ಇಲ್ಲಿಂದನೇ ಒಂದು 36 ಹೇರ್ ಪಿನ್ ಬೆಂಡ್ ಸ್ಟಾರ್ಟ್ ಆಗುತ್ತೆ. ಬೈಕರ್ಸಿಗೆ ಮಾತ್ರ ಸಖತ್ ಎಕ್ಸ್ಪೀರಿಯನ್ಸ್. ರೋಡ್ಸ್ ಅಂತೂ ಸೈಕಾಗಿದ್ದಾವೆ, ಸ್ವಲ್ಪ ಹುಷಾರಾಗಿ ಹೋಗಿ. ಪ್ರತಿಯೊಂದು ಹೇರ್ ಪಿನ್ ಬೆಂಡ್ಸ್ಗೂ ನಂಬರ್ ಹಾಕಿದ್ದಾರೆ. ಟೋಟಲ್ 36, ಆಲ್ಮೋಸ್ಟ್ 36 ಕಂಪ್ಲೀಟ್ ಆಯಿತು ಅಂದರೆ ಇನ್ನೇನು ಊಟಿ ಬಂತು ಅಂತಲೇ ಅರ್ಥ. ಇನ್ಮೇಲೆ ಏನೂ ಮಾತಾಡಲ್ಲ, ಸುಮ್ಮನೆ ವ್ಯೂ ನೋಡಿ ಎಂಜಾಯ್ ಮಾಡಿ.
ಆಲ್ಮೋಸ್ಟ್ ರೀಚ್ ಆಗಿದ್ದೀವಿ. ಏನು ಸಖತ್ ವ್ಯೂ ಅಂತ ಕೇಳ್ತೀರಾ. ಮೇ ಬಿ ಕ್ಯಾಮ್ರಾದಲ್ಲಿ ಅಷ್ಟು ಸರಿಯಾಗಿ ರೆಕಾರ್ಡ್ ಮಾಡಿಲ್ಲ ನಾನು, ಆದರೆ ಅಲ್ಲಿಂದ ನೋಡಿದಾಗಂತೂ ವ್ಯೂ ಮಾತ್ರ ಅಲ್ಟಿಮೇಟ್. ಫುಲ್ ಸೈಕ್ ವ್ಯೂಸ್ ಮಾತ್ರ. ಹಾಗೆ ಆರಾಮ್ಸೆ ವ್ಯೂನ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ರೈಡ್ ಮಾಡ್ಕೊಂಡು ಊಟಿಗೆ ಹೋಗಿದ್ದು. ಊಟಿಲಂತೂ ಎಷ್ಟು ಜನ ಅಂತ ಕೇಳ್ತೀರಾ. ಇವಾಗ ಬೇರೆ ಕ್ರಿಸ್ಮಸ್ ಹಾಲಿಡೇಸ್ ಅಲ್ವಾ, ಹೆವಿ ಅಂದರೆ ಹೆವಿ ರಶ್ ಇತ್ತು ಊಟಿ. ನೀವು ಇನ್ ಕೇಸ್ ಏನಾದರೂ ಹೋಗೋರಿದ್ರೆ ಕರೆಕ್ಟಾಗಿ ಪ್ಲ್ಯಾನ್ ಮಾಡ್ಕೊಳ್ಳಿ. ರೂಮ್ ಗೀಮ್ ಎಲ್ಲ ಮುಂಚೆನೇ ಬುಕ್ ಮಾಡ್ಕೊಂಡು ಹೋಗಿ, ಇಲ್ಲ ಅಂದರೆ ಅಲ್ಲಂತೂ ಯಾವುದೇ ಕಾರಣಕ್ಕೂ ರೂಮ್ ಸಿಗಲ್ಲ. ಇನ್ನು ವೀಕೆಂಡ್ಸ್ ಅಂತೂ ಹೋಗೋಕ್ಕೆ ಹೋಗಬೇಡಿ. ಚೆನ್ನಾಗಿ ಪ್ಲ್ಯಾನ್ ಮಾಡಿ, ಇಲ್ಲ ಪ್ಲ್ಯಾನ್ನೇ ಕ್ಯಾನ್ಸಲ್ ಮಾಡಿ. ಅಷ್ಟೊಂದು ರಶ್ ಇತ್ತು. ನಾವಂತೂ ತುಂಬ ಹೊತ್ತು ಕಾದಿದ್ದೀವಿ. ಕೊನೆಗೂ ಊಟಿಲಿ ರೂಮೇ ಸಿಗಲಿಲ್ಲ. ಹೊರಗೆ ಬಂದು ರೂಮ್ ಮಾಡಿದ್ದು. ಒಂದು 40-50 ಕಿಲೋಮೀಟರ್ಸ್ ಹೊರಗೆ ಬಂದು ರೂಮ್ ಮಾಡಿ ಮತ್ತೆ ವಾಪಸ್ ಹೋಗಿದ್ದು. ನೆಕ್ಸ್ಟ್ ವೀಡಿಯೋದಲ್ಲಿ ಊಟಿ ಪ್ಲೇಸಸ್ದೆಲ್ಲ ವ್ಲಾಗ್ ಹಾಕ್ತೀನಿ. ಸ್ಟೇ ಟ್ಯೂನ್ಡ್. ನೀವೇನಾದರೂ ಊಟಿಗೆ ಬಂದರೆ ತುಂಬ ಪ್ಲೇಸಸ್ ಇದೆ ನೋಡೋಕ್ಕೆ. ಒಂದೇನು ದೂರ ಇಲ್ಲ. ಇದರಲ್ಲೇ ಊಟಿಯಲ್ಲೇ ಒಳಗಡೆ ಬೊಟಾನಿಕಲ್ ಗಾರ್ಡನ್ ಇದೆ. ಸ್ವಲ್ಪ ದೂರ ಒಂದು 4-5 ಕಿಲೋಮೀಟರ್ಸ್ ಹೊರಗಡೆ ಹೋದರೆ ಪೈಕರ ಫಾಲ್ಸ್ ಇದೆ. ಅದರ ಹತ್ರನೇ ಪೈನ್ ಫಾರೆಸ್ಟ್, ಅದರ ಪಕ್ಕ ವ್ಯಾಂಗ್ಮೌಂಟ್ ಟೀ ಎಸ್ಟೇಟ್ ಇದೆ. ನೆಕ್ಸ್ಟ್ ನೀವು ದೊಡ್ಡ ಬೆಟ್ಟ ಪೀಕು ನೋಡ್ಬೋದು. ನೋಡಿ ಚೆನ್ನಾಗಿ ಪ್ಲ್ಯಾನ್ ಮಾಡ್ಕೊಂಡು ಬನ್ನಿ. ನೋಡ್ತಾ ಇದ್ದೀರಲ್ವ ಟ್ರಾಫಿಕ್ನ, ಹೆವಿ ಅಂದರೆ ಹೆವಿ ಟ್ರಾಫಿಕ್. ನಿರಂತರ ಸುದ್ದಿಗಾಗಿ ನಿರೀಕ್ಷಿಸಿ ನೋಮ್ಯಾಡ್ ನವೀನ್ ಯೂಟ್ಯೂಬ್ ಚಾನಲ್.